ಆತ್ಮೀಯ H60 ನ್ಯೂಸ್ ಅರ್ಥಾತ್ ಕೆ ಸೀತಾರಾಮ್ ನ್ಯೂಸ್ನ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ನೀವು ಕ್ವಶನ್ ಕೇಳಿದ ಆನ್ಸರ್ ಅಷ್ಟೇ ಕೊಡ್ಬೇಕ್ರಿ. ನೀವು ಕ್ವಶನ್ ಕೇಳ್ತಾ ಇರ್ಬೇಕು. एक पाठी में नंबर घेतला तर ते पण 40 रुपयाला विकतो. अजून जास्त क्वांटिटी घ्यायला तर काय VCचे पगार मलाच पडताय म्हटला तुम्ही. फक्त 2 रुपयावर धंदा आहे ते. ಬೆಳಗಾವಿಯ ಬಂದ್ ನಡೆದಂತ 5ನೇ ತಾರೀಕಿಗೆ ಸಂಭಾಜಿ ಮೂರ್ತಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸವಿತಾ ಕಾಂಬ್ಳೆ ಅವರು ಇದನ್ನ ಮಾತನ್ನ ಹೇಳಿಕೆ ಕೊಟ್ಟಿದ್ದಾರೆ. ಕಾರ್ಪೊರೇಷನ್ ಕಮಿಷನರ್ಗೆ ನಾವು ಹೇಳ್ತಾ ಇದ್ದೀವಿ, ನಾವು ಹೇಳ್ದಂಗೆ ಕೇಳ್ಬೇಕು, ನೀವು ಹೇಳ್ದಂಗೆ ಕೇಳ್ಬೇಕಂತ ಹೇಳ್ತಾರ. ಇದು ಅಧಿಕಾರ ಬಂದ್ರೆ ನಿಮ್ಮ ಮನಸ್ಸು ಬಂದಂತ ಮಾಡುವಂತ ಅವಶ್ಯಕತೆ ಇಲ್ಲ. ಬೇಕಾದ್ರೆ ನೀವು ಮಹಾರಾಷ್ಟ್ರಕ್ಕೆ ಹೋಗ್ಬಹುದು. ಕರ್ನಾಟಕದಲ್ಲಿ ಇದ್ದು ಕನ್ನಡಿಗರು ಅನ್ನ ತಿಂದು ಕನ್ನಡಿಗರಲ್ಲಿ ಓಟನ್ನು ತಗೊಂಡು ನೀವು ಹಾರಿಸಿ ಬಂದಂತ ಕೆಲಸ ಮೇಯರ್ ಆಗಿ ಯಾವ ರೀತಿ ಪರ್ಮಿಷನ್ ಕೊಡ್ಬೇಕನ್ನೋಂತ ನಿಮ್ಗೆ ಗೊತ್ತಾಗ್ಲಿಲ್ಲ. ಇವತ್ತು ಇದೇ ನಿಮ್ಮ ಕಾರ್ಪೊರೇಷನ್ ಅಲ್ಲಿ ನಾವು ಬರ್ತಾ ಇದೀವಿ. ಯಾವುದೋ ಕಾರಣಕ್ಕೆ ನೀವು ರಾಜೀನಾಮೆ ಕೊಡಲೇಬೇಕು, ನಿಮ್ಮನ್ನ ವಜಾಗೊಳಿಸಲೇಬೇಕು. ಕರ್ನಾಟಕ ಸರ್ಕಾರ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದೀವಿ. ಇಂಥವ್ರನ್ನ ಮೊದಲನೇದಾಗಿ ಇಲ್ಲಿ ಒಳಗಡೆ ಇಡುವಂತ ಕೆಲಸ ಮಾಡಬಾರ್ದು. ಅಭಯ್ ಪಾಟೀಲ್ ಅವರು ಮಹಾರಾಷ್ಟ್ರಕ್ಕೆ ಜಯ ಅಂತ ಘೋಷಣೆ ಹಾಕಿದಾಗ ಬಾಜು ನಿಂತ್ಕೊಂಡು ಅವನಿಗೆ ಬುದ್ಧಿ ಮಾತನ್ನು ಕಲ್ಸೋದ್ ಬಿಟ್ಟು ಮತ್ತು ತೆಪ್ಪಳೆಯನ್ನು ಹಿಡಿಯುವಂತ ಕೆಲಸ ಮಾಡ್ತಾ ಇದಾರಲ್ಲ ಅವರು. ಅಭಯ್ ಪಾಟೀಲ್ ಆಗಿರುವಂತ ಇದು ಸರಿತಾ ಕಾಂಬ್ಳೆ ಅವರು ಮತ್ತು ಉಪಮೇಯರ್ ಇವರು ಮೂರು ಜನ ಸೇರಿ ನಮ್ಮ ಕರ್ನಾಟಕ ಕರೆದು ಕೇಟ ಅನ್ಯಾಯ ಮಾಡುವಂತ ಕೆಲಸ ಮಾಡಿದಿರಿ. ನೀವು ಮೊದಲನೇ ಮೂರು ಜನಕ್ಕೆ ಹೊರ ಹಾಕುವಂತ ಕೆಲಸ ಮಾಡಬೇಕು. ಅಭಯ್ ಪಾಟೀಲ್ ನೇರವಾಗಿ ರಾಜೀನಾಮೆ ಕೊಡಲೇಬೇಕು. ಇಲ್ಲ ಅಂದ್ರೆ ಇದು ಬರೋ 8 ದಿನದಲ್ಲಿ ನಿಮ್ಮನ್ನ ಮನೆ ಮುಂದೆ ಮುಖ್ಯ ನಾಗೇಶ Yeah.
ಮಹಾನಗರ ಪಾಲಿಕೆಗೆ ಸಂಘಟನೆ ರಾಜ್ಯ ವ್ಯಾಪ್ತಿಯೊಳಗೆ ಕರೆ ಕೊಟ್ಟು ನಾವು ಒಂದು ಸಂಘಟನೆ ಮುಖಾಂತರ ದೊಡ್ಡ ಪ್ರಮಾಣದ ಹೋರಾಟ ಮಾಡೋದು ಜೈ ಮಹಾರಾಷ್ಟ್ರ ಅಂತೇಳಿ ಘೋಷಣೆಯನ್ನು ಕೂಗಿದಾರ. ಅದಕ್ಕೆ ಕಾರ್ಯಕ್ರಮದ ಅದು ಜಿಲ್ಲಾಡಳಿತದ ಅನುಮತಿ ಸಹ ಇಲ್ಲ. ಹೀಗಾಗಿ ಕಾರ್ಯಕ್ರಮದ ಆಯೋಜಕರಾದಂಥ ಅಭಯ್ ಪಾಟೀಲ್ ಮತ್ತು ಮಹಾನಗರ ಪಾಲಿಕೆಯ ಉಪ ಮೇಯರ್ ಮತ್ತು ಮೇಯರ್ ಅವರು ಕಾರ್ಯಕ್ರಮವನ್ನು ಅನ್ಯ ರಾಜ್ಯದ ಸಚಿವರನ್ನು ಕರೆಸಿ ಈಗ ಕಾರ್ಯಕ್ರಮ ಆಯೋಜನೆ ಮಾಡಿ ಘೋಷಣೆ ಕೂಗಿದಾರ. ಇದಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ನಾವು ಒಂದು ತೀವ್ರವಾದಂಥ ಒಂದು ಖಂಡನೆ ವ್ಯಕ್ತಪಡಿಸ್ತು. ಯಾಕಂತಂದ್ರೆ ಗಂಡು ಮೆಟ್ಟಿದ ನಾಡು ಬೆಳಗಾವಿಯಲ್ಲಿ ಕನ್ನಡಿಗರ ಭದ್ರಕೋಟೆ ಇದು. ಇಂಥ ಒಂದು ನಾಡಲ್ಲಿ ಬೇರೆ ಸಚಿವರನ್ನ ಕರೆಸಿ ಇವತ್ತು ಮಹಾರಾಷ್ಟ್ರ ಘೋಷಣೆ ಕೂಗ್ತಾರ ಅಂತಂದ್ರೆ ಇದಕ್ಕೆ ನಾವು ತೀವ್ರ ವ್ಯಕ್ತಪಡಿಸ್ತು. ನಾಚಿಕೆ ಆಗಬೇಕು. ಇನ್ನೊಂದು ಏನಪ್ಪಾ ಅಂತಂದ್ರ ಕೂಡಲೇ ಅಭಯ್ ಪಾಟೀಲ್ ಅವರು ಕನ್ನಡಿಗರಿಗೆ ಕ್ಷಮೆಯಾಚನೆ ಮಾಡಬೇಕು. ನಂತರ ಮಹಾನಗರ ಪಾಲಿಕೆಯನ್ನ ವಿಸರ್ಜನೆ ಮಾಡಿ ಅವ್ರ ಮೇಲೆ ರಾಜದ್ರೋಹದ ಪ್ರಕರಣವನ್ನ ಇವತ್ತು ರಾಜ್ಯ ಸರ್ಕಾರ ದಾಖಲಿಸಬೇಕಂತೇಳಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ಆಗ್ರಹ ಪಡಿಸ್ತಾ ಇದ್ದೀವಿ. ಆದಷ್ಟು ಬೇಗನೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ, ಅವ್ರ ಜೈಲು ಹಾಕೋ ವ್ಯವಸ್ಥೆ ಮಾಡಿ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.